greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. Hallelujah. Hallelujah. I've been teaching on Saturdays how our prayers will be answered. ಶನಿವಾರ ದಿನಗಳಲ್ಲಿ ನಾನು ಹೇಗೆ ಕಲಿಸ್ತಾ ಇದ್ದೇನೆ ನಮ್ಮ ಪ್ರಾರ್ಥನೆಗೆ ಹೇಗೆ ಉತ್ತರವನ್ನು ಪಡೆಯಬೇಕೆಂಬುದಾಗಿ. One more time, turn your Bible to Gospel according to John, 15th chapter. We'll read verse 7. ಇನ್ನೊಮ್ಮೆ ನಾವು ನಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸಿಕೊಳ್ಳೋಣ. If you abide in me and my words abide in you, you shall ask what you will, it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. Hallelujah. Hallelujah. Wonderful scripture. God says, Jesus himself says, if you abide in me, means if you are born again, if you accepted him, then when his words abides in you, whatever you will, you ask, it will be done unto you. ಇದು ಅದ್ಭುತವಾದ ವಚನವಾಗಿದೆ. ಯೇಸು ಕ್ರಿಸ್ತನು ತಾನೇ ಹೇಳ್ತಾ ಇದ್ದಾನೆ, ನೀವು ನನ್ನಲ್ಲಿ ಅಂದರೆ ನೀವು ಹೊಸದಾಗಿ ಹುಟ್ಟಿದರೆ, ನೀವು ನನ್ನ ನೆಲೆಗೊಂಡಿದ್ದರೆ ನನ್ನ ಹೆಸರು ಏನಾದರೂ ಕೇಳಿಕೊಳ್ಳಿ, ನಿಮಗೆ ದೊರೆಯುವುದು. Herein is my Father glorified. Exodus, herein is my Father glorified. ಮುಂದೆ ವಚನ ಹೇಳ್ತದೆ, ಈ ರೀತಿಯಾಗಿ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. God wants us to pray. ದೇವರು ಬಯಸ್ತಾನೆ ನಾವು ಪ್ರಾರ್ಥನೆ ಮಾಡಬೇಕು. And when we pray, he answers our prayers. ನಾವು ಪ್ರಾರ್ಥಿಸಿದಾಗ ಆತ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. And when he answers our prayers, he is glorified. ಯಾವಾಗ ಆತ ನಮ್ಮ ಪ್ರಾರ್ಥನೆಗೆ ಉತ್ತರ ಮಾಡುತ್ತಾನೋ ಆತನ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. So prayer is God's idea. ಪ್ರಾರ್ಥನೆಯು ಇದು ದೇವರಿಂದ ಆದಂತ ಒಂದು ಯೋಜನೆ. It is not man's idea. ಅದು ಮನುಷ್ಯನ ಒಂದು ಯೋಜನೆ ಅಲ್ಲ. It is not few people decided, we are not getting anything, come let's ask God. ಯಾರೋ ಇಬ್ಬರು ಮನುಷ್ಯರು ಸೇರಿಕೊಂಡು ನಮಗೆ ಏನು ಸಿಗ್ತಾ ಇಲ್ಲ, ಬನ್ನಿ ನಾವು ಪ್ರಾರ್ಥನೆ ಮಾಡುವ ಎಂಬುದಾಗಿ ವಿಷಯವಲ್ಲ. There are enough scriptures tells prayer is God's idea. ಪ್ರಾರ್ಥನೆ ದೇವರಿಂದಲೇ ಆದಂತ ಯೋಚನೆ ಎಂಬುದಾಗಿ ಸ್ಥಾಪಿತಪಡಿಸಲು ಅನೇಕ ವಚನಗಳಿವೆ. The first thing to get answer for our prayer is you must be convinced before you pray only God wants to answer my prayer. ನಿಮ್ಮ ಪ್ರಾರ್ಥನೆಗೆ ಉತ್ತರ ಪಡೆಯಬೇಕಾದರೆ ಮೊದಲ ಸಂಗತಿ ಏನೆಂದರೆ ನೀವು ಪ್ರಾರ್ಥಿಸುವುದಕ್ಕಿಂತ ಮುಂಚಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂಬ ಮನವರಿಕೆ ನಿಮಗೆ ಆಗಿರಬೇಕು. Hallelujah. You remember last week I said all things pray, believe and receive. ಕಳೆದ ವಾರ ನಾನು ಹೇಳಿದ್ದೇನೆ, ಪ್ರಾರ್ಥನೆ ಮಾಡಿರಿ, ನಂಬಿಕೆ ಇಡಿರಿ ಮತ್ತು ನೀವು ಹೊಂದಿಕೊಳ್ಳುವಿರಿ. For everything we should pray. ನಾವೆಲ್ಲದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. Before you pray only you know I am going to pray, my God is going to answer me. ಪ್ರಾರ್ಥಿಸುವ ಮುಂಚೆ ನಿಮಗೆ ಗೊತ್ತು, ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ತಂದೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. Then I told you we must decide what we want from God based on the promises of God. ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ, ನೀವು ಪ್ರಾರ್ಥಿಸುವಾಗ ದೇವರ ವಾಕ್ಯದ ಆಧಾರಿತ ಮೇಲೆ ನೀವು ಬೇಡಿಕೊಳ್ಳಬೇಕು. Whatever is written, the promises are there, definitely God will answer. ವಾಕ್ಯದಲ್ಲಿ ಏನೆಲ್ಲ ವಾಗ್ದಾನಗಳಿವೆಯೋ ಅದರಂತೆ ನೀವು ಪ್ರಾರ್ಥಿಸಿದರೆ ಅದರಂತೆ ದೇವರು ಉತ್ತರ ಕೊಡುತ್ತಾನೆ. Many times we have a doubt ಅನೇಕ ಸಾರಿ ನಮಗೆ ಸಂಶಯ ಉಂಟಾಗ್ತದೆ, whether it is God's will or not. ಅದು ದೇವರ ಚಿತ್ತ ಹೌದಾ ಅಲ್ಲ ಎಂಬುದಾಗಿ. Yes or no? ಹೌದಾ ಅಲ್ಲ? Some people tell they pray healing prayer, come they also try, afterwards it is not God's will, brother. ಅನೇಕರು ಹೇಳ್ತಾರೆ, ಅವರು ಕರೆದ್ರು ಪ್ರಾರ್ಥನೆಗಾಗಿ, ಸ್ವಸ್ಥತೆ ಪ್ರಾರ್ಥನೆಗಾಗಿ ಪ್ರಾರ್ಥನೆ ಮಾಡಿದ್ದೇವೆ, ಸ್ವಸ್ಥತೆ ಆಗಲ್ಲ, ದೇವರ ಚಿತ್ತ ಇರಲಿಕ್ಕಿಲ್ಲ. Healing is God's will. ಸ್ವಸ್ಥತೆ ಮಾಡುವಂತ ದೇವರ ಚಿತ್ತವಾಗಿದೆ, because it is written. ಯಾಕಂದ್ರೆ ಅದು ಬರೆಯಲ್ಪಟ್ಟಿದೆ. So what is God's will, we should decide based on the God's word. ದೇವರ ಚಿತ್ತ ಏನೆಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರ ನಾವು ಕಲಿತುಕೊಳ್ಳಬೇಕು. That is why John says in 1 John 5th chapter, ಅದಕ್ಕಾಗಿ 1ನೇ ಯೋಹಾನ ಹೇಳ್ತದೆ, 14 and 15. 1ನೇ ಯೋಹಾನ 5ನೇ ಅಧ್ಯಾಯ 14-15 ವಚನ. And this is a confidence that we have in him, that if we ask anything according to his will, he hears us. And if we know that he hears us, whatsoever we ask, we know that we have the petitions that we desire of him. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಆಶಿಸುಗಳು ಆತನಿಂದ ನಮಗೆ ದೊರಕುವುದು ಎಂಬುದು ನಮಗೆ ತಿಳಿದದೆ. Hallelujah. When we ask according to his will, he hears us. ನಮಗೆ ಗೊತ್ತು, ನಾವು ಆತನ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಆತ ನಮಗೆ ಕೇಳುತ್ತಾನೆ. What is his will? ಆತನ ಚಿತ್ತ ಏನು? His word is his will. ದೇವರ ವಾಕ್ಯವೇ ಆತನ ಚಿತ್ತವಾಗಿದೆ. Hallelujah. Say God's word is his will.
ದೇವರ ವಾಕ್ಯವೇ ದೇವರ ಚಿತ್ತವಾಗಿದೆ. So John says, if you pray according to His will, He hears us. ಇಲ್ಲಿ ಯೋಹಾನ ಹೇಳ್ತಾನೆ, ಆತನ ಚಿತ್ತಾನುಸಾರವಾಗಿ ನೀವು ಪ್ರಾರ್ಥಿಸಿದರೆ ಆತ ನಿಮಗೆ ಕೇಳುತ್ತಾನೆ. I will put it like this: if you pray according to His word, He hears us. ನಾನು ಈ ರೀತಿಯಾಗಿ ಹೇಳ್ತೀನಿ, ನೀವು ಆತನ ವಾಕ್ಯದಂತೆ ಪ್ರಾರ್ಥಿಸಿದರೆ ಆತ ನಿಮಗೆ ಕೇಳುತ್ತಾನೆ. Say in English: according to His word, when we pray, He hears us. ಆತನ ವಾಕ್ಯದಂತೆ ನಾನು ಬೇಡಿಕೊಂಡರೆ ಆತನು ನಮಗೆ ಕೇಳುತ್ತಾನೆ. This is the confidence we have. We are 100% sure. When we go and ask, He will hear. ಇದು ನಮ್ಮ ಭರವಸೆ ಆಗಿದೆ. ನಾವು ಆತನ ಬಳಿಗೆ ಹೋಗಿದಾಗ ಆತ ನಮ್ಮನ್ನು ಕೇಳುತ್ತಾನೆ. Because He has promised it. ಯಾಕಂದ್ರೆ ಆತ ಅದನ್ನು ವಾಗ್ದಾನ ಮಾಡಿದ್ದಾನೆ. The one who has promised is not a man to tell lies. ಯಾರು ವಾಗ್ದಾನ ಮಾಡಿದನು ಆತನು ಮನುಷ್ಯನಲ್ಲ ಸುಳ್ಳಾಡುವುದಕ್ಕೆ. He is faithful to fulfill His promise. ಆತನ ವಾಗ್ದಾನ ನೆರವೇರಿಸುವುದಕ್ಕಾಗಿ ಆತ ನಂಬಿಗಸ್ತನಾಗಿದ್ದಾನೆ. So last 2 weeks I have been teaching about faith. ಕಳೆದ 2 ವಾರದಿಂದ ನಾನು ನಂಬಿಕೆ ಕುರಿತಾಗಿ ಕಲಿಸ್ತಾ Last ಇದ್ದೇನೆ. week we saw Matthew 21st chapter. ಕಳೆದ ವಾರ ನಾವು ಮತ್ತಾಯ 21ನೇ ಅಧ್ಯಾಯ ನೋಡಿಕೊಂಡೆವು. About fig tree and mountain. Fig tree and mountain. ಅಂಜೂರದ ಮರ ಮತ್ತು ಬೆಟ್ಟದ ಕುರಿತಾಗಿ. And again that previous week we saw in Mark 11th chapter. ಮತ್ತು ನಾವು ಅದಕ್ಕಿಂತ ಮುಂಚೆ ಮಾರ್ಕ್ 11ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. Please turn your Bible to Mark 11. ನಿಮ್ಮ ಸತ್ಯವೇದಗಳನ್ನು ಮಾರ್ಕನ ಸುವಾರ್ತೆಗೆ ತಿರುಗಿಸಿಕೊಳ್ಳಿರಿ. 11ನೇ ಅಧ್ಯಾಯ Verse 22, 23 and 24. 22, 23, 24 ವಚನ. We'll listen in Kannada. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಹೇಳಿದ್ದೇನೆಂದರೆ, ದೇವರಲ್ಲಿ ನಂಬಿಕೆ ಇಡಿರಿ. ಯಾಕೆಂದರೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಹೃದಯದಲ್ಲಿ ಸಂಶಯ ಪಡದೆ ತಾನು ಹೇಳಿದುಗಳು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕಿವೆವೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ. Hallelujah. That verse 22 is not have faith in God. Correct translation is have God's faith. ದೇವರ ನಂಬಿಕೆ ಇಡಿರಿ ಅಂತ ಅಲ್ಲ, ದೇವರ ನಂಬಿಕೆ ನಿಮ್ಮಲ್ಲಿ ಇರಲಿ. Hallelujah. And 3 stages I told of prayer. How 3 steps for prayer or 3 stages of prayer. ನಾನು ಪ್ರಾರ್ಥನೆಯ 3 ಹಂತಗಳನ್ನು 3 ಹೆಜ್ಜೆಗಳನ್ನು ನಿಮಗೆ ಕಲಿಸಿದ್ದೇನೆ. From verse 23 we have seen we have to speak, we have to believe, we have to receive. ನಾವು 23ನೇ ವಚನ ನಾವು ಹೇಳಿದ್ದೇವೆ, ನಾವು ಮಾತಾಡಬೇಕು, ನಾವು ನಂಬಬೇಕು, ನಮಗೆ ದೊರಕುತ್ತದೆ. Hallelujah. Say speak, believe, receive. ಮಾತನಾಡಿರಿ, ನಂಬಿರಿ, ಹೊಂದಿಕೊಳ್ಳಿರಿ. Same thing is in verse 24. 24 ವಚನದಲ್ಲಿ ಸಹ ಹಾಗೆ. So the fig tree story is about prayer. ಅಂಜೂರದ ಕತೆ ಅದು ಪ್ರಾರ್ಥನೆ ಕುರಿತಾಗಿದೆ. Here God's Jesus is like pray, believe, receive. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಪ್ರಾರ್ಥನೆ ಮಾಡಿರಿ, ನಂಬಿರಿ, ಹೊಂದಿಕೊಳ್ಳಿರಿ. Hallelujah. But verse 24 is little tricky. It is. ಇಲ್ಲಿ 24ನೇ ವಚನ ಸ್ವಲ್ಪ ನಮಗೆ ಗೊಂದಲ ಉಂಟು ಮಾಡ್ತದೆ. It says, therefore I say unto you, what the things soever you desire, when you pray that you receive them, you shall have them. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕಿವೆವೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ. Hallelujah. So the third point I am teaching here to steps for answer prayer is, ask what you want from God, believe you already received it. ಈಗ 3ನೇ ಹೆಜ್ಜೆ ನಾನು ನಿಮಗೆ ಕಲಿಸ್ತಾ ಇದ್ದೇನೆ. ನೀವು ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನೀವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅದು ಹೊಂದಿದ್ದೀರಿ ಎಂಬುದಾಗಿ ನಂಬಿರಿ. You should pray in such a way, you should pray you already got it, like that you should pray. ಹೇಗೆ ಪ್ರಾರ್ಥಿಸಬೇಕಂತ ಹೇಳಿದ್ರೆ, ನೀವು ಪ್ರಾರ್ಥಿಸಕ್ಕಿಂತ ಮುಂಚೆ ನಿಮಗೆ ತಿಳಿದಿರಬೇಕು, ನಾನು ಪ್ರಾರ್ಥಿಸಿದೆ, ನನಗೆ ಸಿಕ್ಕಿದೆ. So we should tell, thank you Lord for healing, thank you Lord for prosperity, thank you for promotion, thank you Lord, like that you should pray. ಅದಕ್ಕಾಗಿ ನೀವು ದೇವರಿಗೆ ಸ್ತೋತ್ರ ಹೇಳಬೇಕು. ನನಗೆ ಅಭಿವೃದ್ಧಿ ಸಿಕ್ಕಿದೆ, ಸ್ತೋತ್ರ. ನನಗೆ ಸ್ವಸ್ಥತೆ ಸಿಕ್ಕಿದೆ, ನಿನಗೆ ಸ್ತೋತ್ರ. ನನಗೆ ಬಡ್ತಿ ಸಿಕ್ಕಿದೆ, ನಿನಗೆ ಸ್ತೋತ್ರ ಎಂಬುದಾಗಿ ಸ್ತೋತ್ರ ಹೇಳ್ತಾ ಇರಬೇಕು. Verse 24 many years I didn't understand. ಈ 24ನೇ ವಚನ ಅನೇಕ ವರ್ಷಗಳು ನನಗೆ ಇದು ಅರ್ಥನೇ ಆಗಿಲ್ಲ. How to pray I have received, then I will have, means if I receive, why I should pray? ನನಗೆ ಅನ್ಸ್ಕೊಳ್ತದೆ, ನಾವು ಪ್ರಾರ್ಥಿಸಿದ ಮೇಲೆ ನನಗೆ ಸಿಕ್ಕಿದೆ ಅಂದಮೇಲೆ ಸಿಕ್ಕಿದ ನಂತರ ನಾನು ಯಾಕೆ ಪ್ರಾರ್ಥಿಸಬೇಕು? So if I want for example there is a leg pain, ಉದಾಹರಣೆಗಾಗಿ ನನಗೆ ಕಾಲು ನೋವಿದೆ.
It says, pray, Father, thank you, already you healed me. Yeah. ವಾಕ್ಯ ಹೇಳ್ತದೆ, ದೇವರೇ ನಿನಗೆ ಸ್ತೋತ್ರ, ಈಗಾಗಲೇ ನನಗೆ ಸ್ವಸ್ಥತೆ ನೀಡಿದೆ. Then why should I pray when I'm healed? ನನಗೆ ಸ್ವಸ್ಥತೆ ಸಿಕ್ಕಿದೆ ಆಗಿದ್ರೆ ನಾನು ಯಾಕೆ ಪ್ರಾರ್ಥಿಸಬೇಕು? So I told you, there is a, if you have to understand verse 24, you should understand Ephesians 1st chapter verse 3. ಈ ವಚನ ನಿಮಗೆ ಅರ್ಥವಾಗಬೇಕಾದ್ರೆ ಎಫೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯದ ವಚನ ನಿಮಗೆ ಅರ್ಥ ಆಗಬೇಕು. Shall we read it? ನಾವು ಅದನ್ನು ಓದಿಕೊಳ್ಳೋಣವಾ? Blessed be the God, the Father of our Lord Jesus Christ, who has blessed us with all the spiritual blessings in heavenly places in Christ Jesus. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. Hallelujah. Say in English, my Father has already blessed me with all the spiritual blessings in heavenly places in Christ Jesus. ನನ್ನ ದೇವರು ನನ್ನನ್ನು ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಕ್ರಿಸ್ತನಲ್ಲಿ ನನ್ನನ್ನು ಆಶೀರ್ವದಿಸಿದ್ದಾನೆ. One day I was teaching this in another place. That person doesn't have any patience, you know. One person said, what is the use? He said, what is the use? All spiritual blessing, heavenly places, I want now in my hand. ಈ ವಚನವನ್ನು ಇನ್ನೊಂದು ಸ್ಥಳದಲ್ಲಿ ನಾನು ಹೇಳ್ತಾ ಇದ್ದೆ. ಅವ ಮನುಷ್ಯನಿಗೆ ತಾಳ್ಮೆ ಇದೆ, ಅದು ಕೇಳ್ತಾ ಇದ್ದನು. ಪರಲೋಕದಲ್ಲಿ ಎಲ್ಲ ನನಗೆ ಈಗ ಈ ಆಶೀರ್ವಾದಗಳು ಬೇಕು. I said, wait, that's what I'm going to teach. ಅದಕ್ಕೆ ನಾನು ಹೇಳಿದೆ, ಸ್ವಲ್ಪ ಇರು, ಅದರ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ. According to this scripture, ಈ ವಾಕ್ಯದ ಪ್ರಕಾರ all your blessings, ನಿಮ್ಮ ಎಲ್ಲಾ ಆಶೀರ್ವಾದಗಳು God already blessed you. ದೇವರು ಈಗಾಗಲೇ ನಿಮ್ಮನ್ನು ಆಶೀರ್ವದಿಸಿದ್ದಾನೆ in Christ Jesus. ಕ್ರಿಸ್ತನಲ್ಲಿ. Before the foundation of this world. ಜಗದುತ್ಪತ್ತಿಗಿಂತ ಮೊದಲು ಆತ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. Ephesians 1:4 says this. ಎಫೆಸಿಯ 1:4 ಇದು ಹೇಳ್ತದೆ. So look here. Before he created the world, who was there? ಆತನು ಈ ಜಗತ್ತನ್ನು ಉಂಟು ಮಾಡೋಕ್ಕಿಂತ ಮೊದಲು ಯಾರಿದ್ದರು? Who was there? ಯಾರಿದ್ರು? John 1st chapter verse 1. ಯೋಹಾನ 1ನೇ ಅಧ್ಯಾಯ 1ನೇ ವಚನ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. In the beginning was the Word was with God, and the Word was God. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗೆ ಇದ್ದನು, ಆ ವಾಕ್ಯವು ದೇವರಾಗಿದ್ದನು. Hallelujah. When it says word, it talks about Christ. ಯಾವಾಗ ವಾಕ್ಯ ಎಂಬುದಾಗಿ ಹೇಳ್ತದೋ ಅದು ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡ್ತದೆ. So God was there in the beginning, Christ was there in the beginning. ಆದಿಯಲ್ಲಿ ದೇವರು ಇದ್ದರು, ಕ್ರಿಸ್ತನು ಕೂಡ ಇದ್ದನು. He only created everything. ಆತನು ಇವೆಲ್ಲವನ್ನು ಸೃಷ್ಟಿ ಮಾಡಿದನು. Verse 3, can you read? ಎಲ್ಲವೂ ಆತನಿಂದ ಉಂಟಾಯಿತು, ಉಂಟಾದದರಲ್ಲಿ ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ. Hallelujah. Means all things were made by Christ only. ಎಲ್ಲ ಸೃಷ್ಟಿಯು ಆತನಿಂದಲೇ ಉಂಟಾಯಿತು. Without him nothing was made. ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. So in the beginning God was there, Christ was there, Holy Spirit was there. ಆದಿಯಲ್ಲಿ ದೇವರಿದ್ದನು, ಕ್ರಿಸ್ತನಿದ್ದನು, ಪವಿತ್ರಾತ್ಮನು ಇದ್ದನು. Nothing else was there. ಮತ್ತೆ ಏನು ಇರಲಿಲ್ಲ. So before he created the world, God thought about you. ಆತನು ಲೋಕವು ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ನಿನ್ನ ಕುರಿತಾಗಿ ಆತನು ಯೋಚಿಸಿದನು. He has decided your birthday before he created the world. ಆತನು ನಿನ್ನ ಜನ್ಮ ದಿನವೂ ಕೂಡ ಈ ಸೃಷ್ಟಿಸುವ ಮೊದಲು ಯೋಚಿಸಿದನು. So your birthday is not decided by your parents. ನಿನ್ನ ಹುಟ್ಟು ದಿನವು ನಿನ್ನ ತಂದೆ ತಾಯಿಯಿಂದ ತೀರ್ಮಾನಿಸಲಾಗಿಲ್ಲ. It is not decided by your the doctor. ಡಾಕ್ಟರ್ ಕೂಡ ಆ ಡೇಟ್ ಅನ್ನು ನಿರ್ಧರಿಸಲಿಲ್ಲ. Hallelujah. Your birthday was decided by God the Father before he created the world. ನಿನ್ನ ಹುಟ್ಟು ದಿನವು ಜಗದುತ್ಪತ್ತಿಗಿಂತ ಮೊದಲು, ಸೃಷ್ಟಿಸುವುದ ಮೊದಲು ಆತನು ಅದನ್ನು ನಿರ್ಮಿಸಿದನು. What all blessings you need, he decided. ನಿನಗೆ ಯಾವುದೆಲ್ಲ ಆಶೀರ್ವಾದಗಳು ಬೇಕು ಅದ ಕುರಿತಾಗಿ ಆತನು ಅಂದೇ ತೀರ್ಮಾನಿಸಿದ. He blessed you. ಆತನನ್ನು ಆಶೀರ್ವದಿಸಿದ. And the only one person available for him was Christ. So he put everything in Christ. ಆ ಸಮಯದಲ್ಲಿ ಆತನಿಗೆ ಲಭ್ಯವಾದ ಒಬ್ಬನೇ ವ್ಯಕ್ತಿ ಕ್ರಿಸ್ತನಾಗಿದ್ದನು. ಅದಕ್ಕಾಗಿ ಎಲ್ಲಾ ಆಶೀರ್ವಾದಗಳು ಆತನು ಕ್ರಿಸ್ತನಲ್ಲಿ ಹಾಕಿದ. The problem is this faith life. If you have to understand how to pray by faith, you should understand it has nothing to do with these 5 senses. ಈ ಆತ್ಮಿಕ ಸಂಗತಿಗಳು ಅರ್ಥವಾಗಬೇಕಾದರೆ ನೀವು ಈ ಆತ್ಮಿಕ ಸಂಗತಿಗಳು ಈ ಜ್ಞಾನೇಂದ್ರಿಯಗಳಿಗೆ ಏನು ಕೆಲಸ ಇಲ್ಲ, ಆದರೆ ಅದು ವ್ಯರ್ಥವಾಗಿದೆ. Man always likes to touch and see. ಮನುಷ್ಯನಿಗೆ ಎಲ್ಲವನ್ನು ಮುಟ್ಟಿ ನೋಡುವುದಕ್ಕೆ ಇಷ್ಟ ಆಗ್ತದೆ. When you will believe,
ನಿಮಗೆ ನೀವು ಯಾವಾಗ ನಂಬ್ತೀರಿ? You have to touch, then you will believe. ನೀವು ಅದನ್ನು ಮುಟ್ಟಬೇಕು, ನೀವು ನಂಬ್ತೀರಿ. You have to smell, then you will believe. ಅದನ್ನು ನೀವು ಮುಸಿ ನೋಡಬೇಕು, ಆವಾಗ ನೀವು ನಂಬ್ತೀರಿ. Yes or no? Maybe you are hungry now, you go home. ಈಗ ನಿಮಗೆ ಹಸಿವಾಗ್ತದೆ, ನೀವು ಮನೆಗೆ ಹೋಗ್ತೀರಾ. Mama says food is ready, means really ready. When no smell is there, you will ask. ತಾಯಿ ಹೇಳ್ತಾರೆ ಊಟ ಸಿದ್ಧವಾಗಿದೆ, ನೀನು ಹೇಳ್ತೀವಿ ಸಿದ್ಧವಾಗಿದೆ, ಏನು ಸ್ಮೆಲ್ ಬರ್ತಾ ಇಲ್ಲ. Smell, you have to see, you have to touch, you have to taste. All these things has to happen. Then we believe, yes, it is there. ನಿಮಗೆ ಕಾಣಬೇಕು, ನೀವು ಅದು ನೋಡಬೇಕು, ಅದನ್ನು ಮುಟ್ಟಬೇಕು, ಆವಾಗ ನೀವು ಹೌದು ಅದು ಇದೆ ಎಂಬುದಾಗಿ. But that is not the way God wants it. ಆದರೆ ದೇವರು ಈ ರೀತಿಯಾಗಿ ಬಯಸುವುದಿಲ್ಲ. Hallelujah. Hallelujah. After born again, ನಾವು ತಿರುಗಿ ಹುಟ್ಟಿದ ನಂತರ there is one term used for you. ಒಂದು ಶಬ್ದ ನಿಮಗೋಸ್ಕರ. You are called as a believer. ನೀವು ವಿಶ್ವಾಸಿಗಳೆಂದು ಕರೆಯಲ್ಪಡ್ತೀರಾ. Amen. The word believer, faith, everything comes from the same word. ವಿಶ್ವಾಸಿಗಳು, ನಂಬಿಕೆ, ಎಲ್ಲ ಪದಗಳು ಒಂದೇ ಪದದಿಂದ ಬರ್ತವೆ. So who are you? ನೀನು ಯಾರಾಗಿದ್ದಿ? Tell loudly. Why you are saying? ಜೋರಾಗಿ. So you should live by faith. ಹಾಗಾಗಿ ನೀವು ನಂಬಿಕೆಯಿಂದಲೇ ಜೀವಿಸಬೇಕು. 2 Corinthians 2 ಕೊರಿಂಥ 5th chapter 5ನೇ ಅಧ್ಯಾಯ verse 7. 7ನೇ ವಚನ. For we walk by faith, not by sight. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. Say in English, we walk by faith, We walk by faith, not by sight. not by sight. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. But how do you walk? ನೀವು ಹೇಗೆ ನಡೀತೀರಿ? Normally how we walk? ಸಾಮಾನ್ಯವಾಗಿ ಹೇಗೆ ನಡೀತೀರಿ? We see and walk. ನಾವು ನೋಡಿ ನಡೆಯುತ್ತೇವೆ. Yes or no? ಹೌದಾ ಅಲ್ವಾ? But we are able to walk. ಆದರೆ ನಾವು ನಡೀತಾ ಇದ್ದೇವೆ. We can reach where we are supposed to go. ನಾವು ಎಲ್ಲಿ ತಲುಪಬೇಕು ಅಲ್ಲಿ ನಾವು ತಲುಪ್ತಾ ಇದ್ದೇವೆ. Even when you ride your bike, you can see it. ನೀವು ಅದನ್ನು ಬೈಕ್ ಓಡಿಸುವಾಗ ಕೂಡ ನೀವು ನೋಡಬಹುದು. Nobody should close, we should not close your eyes and ride the bike. ನಾವು ಬೈಕ್ ಓಡಿಸುವಾಗ ಕಣ್ಣು ಮುಚ್ಕೊಂಡು ಬೈಕ್ ಓಡಿಸ್ಲಿಕ್ಕೆ ಆಗಲ್ಲ. Yes or no? ಹೌದಾ ಅಲ್ವಾ? You want to go, for example, you take the bike. Some people during the lockdown period from Bangalore they came by bike itself. ಲಾಕ್ಡೌನ್ ಸಮಯದಲ್ಲಿ ಕೆಲವು ಜನರು ಬ್ಯಾಂಗ್ಳೂರಿಂದ ಊರಿಗೆ ಬೈಕಲ್ಲೇ ಬಂದಿದ್ದಾರೆ. Okay, now how much time it takes? It takes 8 hours, 10 hours, 12 hours, they say it. 12 ತಾಸು 8 ತಾಸು ಎಂಬುದಾಗಿ ಅವರು ಹೇಳ್ತಾರೆ. But they can see now. ಅದು ಅವರು ನೋಡಬಹುದು. Signal they can see. ಸಿಗ್ನಲ್ ನೋಡಬಹುದು. Red signal, and they can see mileage. They can see the directions, whether it's return, right, left, everything. They saw it. They reached here. ಅವರು ರೆಡ್ ಸಿಗ್ನಲ್ ನೋಡಿದ್ರು, ಎಲ್ಲ ಚಿಹ್ನೆಗಳನ್ನು ನೋಡಿದ್ರು, ಎಷ್ಟು ಮೈಲೇಜ್ ಇದೆ, ಎಲ್ಲಿ ಮಾರ್ಗ ದಿಕ್ಕುಗಳು ಬದಲಾಯಿಸಿ ಎಲ್ಲ ನೋಡಿ ಅವರು ತಲುಪಿದ್ರು. Google map is available for them to give direction. ಈಗ ಗೂಗಲ್ ಮ್ಯಾಪ್ ಇದೆ ಅವರಿಗೆ ಮಾರ್ಗ ತೋರಿಸಲಿಕ್ಕೆ. So they kept on seeing. They rode the bike. They reached. ಅದನ್ನ ನೋಡ್ತಾ ನೋಡ್ತಾ ಅವರು ಬಂದು ಈ ಊರಿಗೆ ತಲುಪಿದ್ರು. There is another way to reach Gulbarga. ಮತ್ತೊಂದು ಮಾರ್ಗ ಉಂಟು You can sit in ಗುಲ್ಬರ್ಗ. aeroplane. ನೀವು ಏರೋಪ್ಲೇನ್ ಅಲ್ಲಿ ಕೂತ್ಕೋಬಹುದು. No signal. You can't see any signs. ನೀವು ಯಾವ ಸಿಗ್ನಲ್ ಅನ್ನು ಕಾಣುವುದಿಲ್ಲ. Yes or no? ಹೌದಾ ಅಲ್ವಾ? But you believe it will go to Gulbarga. You sit there. ಆದ್ರೆ ನಿಮಗೆ ನಂಬಿಕೆ ಉಂಟು, ನಾನು ಕೂತ್ಕೊಂಡೆ ನಾನು ಗುಲ್ಬರ್ಗ ಮುಟ್ತೀನಿ. And what it takes 10 hours, 12 hours, within 1 hour you reach. ಅದು ಯಾವ್ದು 10-12 ತಾಸು ತೆಗೆದುಕೊಳ್ಳೋದು ಅದು ಒಂದೇ ತಾಸಲ್ಲಿ ನೀವು ಮುಟ್ತೀರಿ. Here you don't see anything. ಇಲ್ಲಿ ನೀವೇನು ನೋಡ್ತಾ ಇಲ್ಲ. You believe machines are there. It will take you safe. ಅಲ್ಲಿ ಮಷಿನ್ಗಳು ಉಂಟು, ಅದು ನನಗೆ ಹೋಗಿ ಅಲ್ಲಿ ಮುಟ್ಟಿಸ್ತದೆ. So God has kept some machines. ಹಾಗಾಗಿ ದೇವರು ಕೆಲವು ಮಷಿನ್ಗಳು ಇಟ್ಟಿದ್ದಾರೆ. Heart is there, mind is there, tongue is there. ಹಾರ್ಟ್ ಉಂಟು, ಮನಸ್ಸು ಉಂಟು, ನಮಗೆ ನಾಲ್ಗೆ We have ಉಂಟು. to use it. ಅದನ್ನು ನಾವು ಉಪಯೋಗಿಸಬೇಕು. If you use it properly, that is faith. Okay, if you use it properly, you don't see, but you use it. You achieve very fast. What you are supposed to take long time, you do it in a very short time. ನೀವು ಅದನ್ನು ಉಪಯೋಗಿಸಬೇಕು. ಅದು ಯಾವುದು ದೀರ್ಘಕಾಲ ತೆಗೆದುಕೊಳ್ಳುತ್ತದೋ ನೀವು ಮಾತನಾಡೋದ್ರ ಮೂಲಕವಾಗಿ ಸ್ವಲ್ಪ ಸಮಯದಲ್ಲಿ ಅದು ನೀವು ನೋಡ್ತೀರಾ. That pleases God. ಅದೇ ದೇವರಿಗೆ ಮೆಚ್ಚುಗೆ ಆದದ್ದು. Hallelujah. But church, we have made it people always to feel. We want it all. Feel it. So without feeling, very difficult for us to believe. ಆದರೆ ಸಭೆಗಳಲ್ಲಿ ನಾವು ಜನರಿಗೆ ಒಂದು ಇದು ಮಾಡಿದ್ದೇವೆ ಅಂದ್ರೆ ಅವರಿಗೆ ಅನಿಸ್ಬೇಕು. ಈ ಅನಿಸಿಕೆ ಎಂಬುದು ಅವರಿಗೆ ಬಹಳ ಪ್ರಾಮುಖ್ಯವಾಗಿದೆ. Who came first today? ಯಾರು ಮೊದಲು ಬಂದ್ರು ಇಲ್ಲಿ? You both came. Okay. 2 of them came first. ಅವರಿಬ್ರು ಬೇಗ ಬಂದಿದ್ದಾರೆ. Matthew 18th chapter. ಮತ್ತಾಯ 8ನೇ ಅಧ್ಯಾಯ verse 20. 20ನೇ ವಚನ.
For where 2 or 3 gathered together in my name, there am I in the midst of them. ಯಾಕಂದರೆ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂದನು. Now listen. ಈಗ ಕೇಳಿ. They both came first. ಅವರಿಬ್ಬರು ಬೇಗ ಬಂದರು. Do you believe Jesus was there? ಅವರು ನಂಬಿದ್ರು ಯೇಸು ಕ್ರಿಸ್ತ ಇಲ್ಲಿದ್ದಾನೆ ಎಂಬುದಾಗಿ. Do you believe when they came he was there? ಅವ್ರು ಬಂದಾಗ ಯೇಸು ಸ್ವಾಮಿ ಇದ್ರು ಎಂಬುದಾಗಿ ನೀವು ನಂಬ್ತೀರಾ? Yes. ಹೌದಾ? So before he came only he was there. ಅವರು ಬರೋಕ್ಕಿಂತ ಮೊದಲಾಗಿ ಯೇಸು ಕ್ರಿಸ್ತನ ಇಲ್ಲಿದ್ನಾ? Before you came he was there? ನೀವು ಬರೋಕ್ಕಿಂತ ಮೊದಲು ಆತನ ಇಲ್ಲಿದ್ನಾ? Or after you sang he came? ನೀವು ಹಾಡು ಪ್ರಾರಂಭಿಸಿದ ನಂತರ ಆತನು ಬಂದನ. Did you feel when you came? ನಿಮಗೆ ಅನಿಸಿತಾ God is there? ದೇವರಿದ್ದಾನೆ ಎಂಬುದಾಗಿ? Did you feel? If you ನಿಮಗೆ don't, but you believe. ಅದೇ ನೀವು ನಂಬಿದ್ರಿ. That is faith. ಅದೇ ನಂಬಿಕೆ. See, I believe in the manifested presence of God. ನಾನು ಇದು ಪ್ರಕಟವಾಗುವಂತ ದೇವರ ಪ್ರಸನ್ನತೆಯಲ್ಲಿ ನಾವು ನಂಬಿಕೆ ಇಡ್ತೇನೆ. I believe we can feel the manifested presence of God. ದೇವರ ಪ್ರಸನ್ನತೆಯು ನಾವು ಅನುಭವಿಸುವುದು ಅದನ್ನು ಕೂಡ ನಾನು ನಂಬ್ತೇನೆ. But if I believe only when I feel God is there, that is not faith. ಆದರೆ ದೇವರು ಇದ್ದಾನೆ ನನಗೆ ಅನುಭವ ಆದಾಗ ಮಾತ್ರ ಅದನ್ನು ನಂಬಿದ್ರೆ ಅದು ನಂಬಿಕೆ ಅಲ್ಲ. You understand what I'm saying? ನಾನು ಏನು ಹೇಳ್ತೇನೆ ನಿಮ್ಗೆ ಅರ್ಥ That is ಆಗ್ತಾ why ಇದೆ? we sing songs, Lord, come Lord, why are you not coming? Be nearer to me Lord, don't leave me Lord. Because we don't believe he is there. ಅದಕ್ಕಾಗಿ ನಿಂತ ಹಾಗೆ ನಾವು ದೇವರು ನನ್ನ ಹತ್ತಿರ ಬಾದನೆ ದೂರ ಹೋಗಬೇಡ ಎಂಬುದು. ಯಾಕಂದ್ರೆ ನಮಗೆ ಅದು ಅನುಭವ ಆಗ್ತಾ ಇಲ್ಲ ಎಂಬುದು. 99% our songs are calling God, come in the morning Lord, come in the evening Lord. ನಮ್ಮ 90% ನಮ್ಮ ಹಾಡುಗಳು ದೇವರೇ ಮುಂಜಾನೆ ಬಾ, ದೇವರೇ ಸಂಜೆ ಬಾ ಎಂಬುದಾಗಿ ಇದೆ. But 2 or 3 gathered in my name, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ಆತನ ಹೆಸರು ಸೇರಿ ಬರುತ್ತಾರೋ is he there? ಆತನಿದ್ದಾನ? Then after he is there, if I say come Lord, ಇದ್ದಾಗಲೇ ಆತನಿಗೆ ಬಾ ಎಂಬುದಾಗಿ ನಾವು ಕರೆದ್ರೆ, for example, ಉದಾಹರಣೆಗಾಗಿ now I tell Rahul come, ನಾನು ರಾಹುಲಿಗೆ ಹೇಳ್ತೀನಿ ನೀನು ಬಾ, come to church, ಚರ್ಚಿಗೆ ಬಾ, what he will feel? ಅವನಿಗೆ ಏನು ಅನಿಸ್ತದೆ? I am already sitting, why you are calling, why he is calling? ಈಗಲೇ ಕೂತ್ಕೊಂಡಿದ್ದೀನಿ, ಮತ್ತೆ ಯಾಕೆ ಇವರು ನನ್ನ ಕರೀತಾ ಇದ್ದಾರೆ? Hello, how do you hear? ನೀವು ಇಲ್ಲಿದ್ದೀರಾ? But Rahul you can see, but God you can't see. ರಾಹುಲನ್ನ ನೀವು ನೋಡಬಹುದು, ಆದ್ರೆ ದೇವರು ನೀವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. Because 5 senses, no, this is a problem. ಈ 5 ಜ್ಞಾನೇಂದ್ರಿಯಗಳಲ್ಲಿ ಸಮಸ್ಯೆ ಆಗಿದ್ರಿಂದ. Hallelujah. Now again I ask you, ಮತ್ತೆ ನಾನು ನಿಮ್ಗೆ ಕೇಳ್ತೇನೆ, do you believe after feeling God's presence God is there? ನೀವು ನಿಮಗೆ ಅನುಭವ ಆದಾಗಲೇ ದೇವರು ಇದ್ದಾನೆ ಎಂಬುದಾಗಿ ನಂಬ್ತೀರಾ? ಇವತ್ತು ಏನು ದೇವರು ಪ್ರಸನ್ನ ಅನುಭವ ಆಗಿಲ್ಲ, ದೇವರು ಪ್ರಸನ್ನ ಇಲ್ಲ, ದೇವರು ಬಂದಿಲ್ಲ ಇವತ್ತು. ಸಮೀಪ ಇವತ್ತು ದೇವರು ಬಂದಿಲ್ಲ. ದೇವರು ಬಂದಿಲ್ಲ. He said 2 or 3 gathered in my name, I am there. ಆತ ಹೇಳಿದಾನೆ, ಇಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರು ಸೇರಿ ಬರ್ತಾರೆ, ಅವ್ರ ಮೊದಲು ನಾನು ಇದ್ದೇನೆ ಎಂದು ಆತನ ಹೇಳಿದ್ದಾನೆ. We have a special message to tell people. ನೀವು ಮನೆಯಲ್ಲೇ ಪ್ರೇಯರ್ ಮಾಡಿಕೊಂಡು ಬಂದೇ ದೇವರು ಪ್ರಸನ್ನ ಅನುಭವಿಸ್ತೀವಿ, ಇಲ್ಲ ಅನುಭವಿಸಲ್ಲ. Why I should pray and come to experience? ನಾನು ದೇವರನ್ನು ಅನುಭವಿಸೋದಕ್ಕಾಗಿ ಯಾಕೆ ಪ್ರಾರ್ಥನೆ ಮಾಡಿ ಬರಬೇಕು ಮನೆಯಿಂದಲೇ? Hebrews 6th chapter. ಇಬ್ರಿಯ 6ನೇ ಅಧ್ಯಾಯ. Hebrew 11th chapter. ಕ್ಷಮಿಸಿ, ಇಬ್ರಿಯ 11ನೇ ಅಧ್ಯಾಯ verse 6. 6ನೇ ವಚನ. Without faith it is impossible to please him. For he that cometh to God must believe that he is, and that he is a rewarder of them that diligently seek him. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾಕಂದರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಜಾಗೃತಿಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. Shall we repeat in Kannada, please? ನನ್ನಿಂದ ಹೇಳ್ರಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾಕೆಂದರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಜಾಗೃತಿಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. So when we come, we must believe God is there. ನಾವು ಯಾವಾಗ ಸೇರಿ ಬರುತ್ತೇವೋ ನಾವು ನಂಬಬೇಕು ದೇವರು ಇದ್ದಾರೆ. Amen. Say, when I come, I believe he is already there. ನಾನು ಬಂದಾಗ ದೇವರು ಇದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ.
It is not by sight. ಅದು ನಾವು ನೋಡುವುದರ ಮೂಲಕವಾಗಿ ಅಲ್ಲ, I believe it ನಾನು ನಂಬ್ತೇನೆ when he is there. ಆತನು ಇದ್ದಾನೆ ಎಂಬುದಾಗಿ. Otherwise, it doesn't please God. ಇಲ್ಲ ಅಂದರೆ ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. Now, which is better? ಯಾವುದು ಉತ್ತಮ? Believing is better, or telling God, "Come, Lord, please come down, Lord." I say, where he went up. ನಂಬುವುದು ಒಳ್ಳೆದ ಅಥವಾ ದೇವರಿಗೆ ಬಾ ಬಾ ಎಂದು ಕರೆಯುವುದು, ಆತನು ಎಲ್ಲೂ ಮೇಲಕ್ಕೆ ಹೋಗಿದ್ದಾನೆಂದು? ಇಲ್ಲ, ಕೆಳಗೆ ಎರಗಿ ಬಾ, ಉತ್ತರ come down. ಕೆಳಗಿಳಿದು ಬಾ. Hello, how many times we sing the songs? ಎಷ್ಟು ಸಾರಿ ನಾವು ಈ ಹಾಡನ್ನು ಹಾಡಿದ್ದೇವೆ? How many times we heard people telling, "Now God will come down." Now God, call God. God will. Is it? God is already there. ಅನೇಕರು ಹೇಳ್ತಾರೆ, ಈಗ ದೇವರು ಬರ್ತಾನೆ, ದೇವರಿಗೆ If ಕರೀರಿ. you believe by singing you have to bring God means you will believe you are away from God. ನಾನು ಹಾಡಿದಾಗಲೇ ದೇವರು ಕೆಳಗಿಳಿದು ಬರುತ್ತಾನೆ ಎಂಬುದಾಗಿ ನಂಬುದಾದ್ರೆ ನೀವು ದೇವರಿಂದ ದೂರವಿದ್ದೀರಾ. You feel that you believe God and you are separated. ನೀವು ನಂಬ್ತೀರಾ, ನಾನು ಮತ್ತು ದೇವರು ಬೇರ್ಪಡಿಸಲ್ಪಟ್ಟಿದ್ದೇವೆ. God you cannot see, but he is there. ದೇವರನ್ನು ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ, ಆದರೂ ದೇವರು ಇದ್ದಾನೆ. You should believe it. ಅದನ್ನು ನೀವು ನಂಬಬೇಕು. Now 2 Corinthians 4:18. ಈಗ 2 ಕೊರಿಂಥ if we get this believing God aspect, the presence of God aspect right, then prayer becomes easy. Teaching prayer becomes easy. ಯಾವಾಗ ದೇವರು ಪ್ರಸನ್ನತೆ ಇದೆ ಎಂಬುದಾಗಿ ನಂಬ್ತೀರೋ ಆವಾಗ ಪ್ರಾರ್ಥನೆಗೆ ಉತ್ತರ ಪಡೆಯುವಂತ ವಿಷಯಗಳು ನಿಮಗೆ ಸುಲಭವಾಗ್ತದೆ. 2 Corinthians 4:18. 2 ಕೊರಿಂಥ 4ನೇ ಅಧ್ಯಾಯ 18ನೇ ವಚನ. While we look not at the things which are seen, but at the things which are not seen. For the things which are seen are temporal, things which are not seen are eternal. ನಾವು ಕಾಣುವಂಥವುಗಳನ್ನು ದೃಷ್ಟಿಸದೆ ಕಾಣದಿರುವಂಥವುಗಳನ್ನು ದೃಷ್ಟಿಸುವರಾಗಿದ್ದೇವೆ. ಯಾಕಂದರೆ ಕಾಣುವಂಥವುಗಳು ಸ್ವಲ್ಪ ಕಾಲ ಮಾತ್ರ ಇರುವವು, ಕಾಣದಿರುವಂಥವುಗಳು ಸದಾಕಾಲವೂ ಇರುವವು. Hallelujah. Tell in Kannada, all of you. ಎಲ್ಲ ನನ್ನಿಂದ ಹೇಳ್ರಿ. ನಾನು ಕಾಣುವಂಥವುಗಳನ್ನು ದೃಷ್ಟಿಸದೆ ಕಾಣದಿರುವಂಥವುಗಳನ್ನು ದೃಷ್ಟಿಸುವನಾಗಿದ್ದೇನೆ. ಯಾಕೆಂದರೆ ಕಾಣುವಂಥವುಗಳು ಸ್ವಲ್ಪ ಕಾಲ ಮಾತ್ರ ಇರುವವು, ಕಾಣದಿರುವಂಥವುಗಳು ಸದಾಕಾಲವೂ ಇರುವವು. Now God is seen or God is not seen? ದೇವರನ್ನು ಕಾಣಬಹುದಾ, ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ವಾ? There are two worlds are there, seen world, unseen world. ಎರಡು ಜಗತ್ತು ಇದೆ, ಒಂದು ಕಾಣುವಂತ ಜಗತ್ತು, ಒಂದು ಕಣ್ಣಿಗೆ ಕಾಣದಿರುವಂತ ಜಗತ್ತು. Say in English, seen world, unseen world. ಕಾಣುವಂತ ಜಗತ್ತು, ಕಾಣದಿರುವಂತ ಜಗತ್ತು. Now which is temporary, which is permanent? ಯಾವುದು ಶಾಶ್ವತವಾಗಿರುವುದು, ಯಾವುದು ಸ್ವಲ್ಪ ಕಾಲ ಮಾತ್ರ ಇರುವಂತದ್ದು. What we see is temporary. ಯಾವುದು ನಾವು ನೋಡುತ್ತೇವೋ ಅದು ಸ್ವಲ್ಪ ಕಾಲ ಮಾತ್ರ ಇರುವಂತದ್ದು. What we don't see is permanent. ಯಾವುದು ನಾವು ಕಾಣುವುದಿಲ್ಲವೋ ಅದು ಶಾಶ್ವತವಾಗಿರುವಂತದ್ದು. Say what I see is temporary. What I don't see is permanent. ಯಾವುದು ನಾನು ಕಾಣುತ್ತೀನೋ ಅದು ತಾತ್ಕಾಲಿಕವಾದದ್ದು, ಯಾವುದು ನಾನು ಕಾಣುವುದಿಲ್ಲವೋ ಅದು ಶಾಶ್ವತವಾದದ್ದು. So whatever we see today, ನಾವು ಇಂದು ಏನೆಲ್ಲ ಕಾಣುತ್ತಿದ್ದೇವೋ, can you see sun if you go out? ನೀವು ಹೊರಗೆ ಹೋದ್ರೆ ಸೂರ್ಯನನ್ನು ಕಾಣಬಹುದಾ? Yes or no? Can you see trees? ಮರಗಳನ್ನು ನೋಡಬಹುದಾ? River? ನದಿಗಳು? So many things we can see it. ಎಷ್ಟೋ ಸಂಗತಿಗಳು ನೋಡಬಹುದು. These things ಈ ಸಂಗತಿಗಳೆಲ್ಲ were created by unseen God from unseen world. ಕಾಣುವಂತ ಈ ಸಂಗತಿಗಳು ಕಾಣದಿರುವಂತ ದೇವರಿಂದ ಸೃಷ್ಟಿಸಲ್ಪಟ್ಟಿತು. Hallelujah. Hebrew 11:3. ಇಬ್ರಿಯ 11:3. Through faith we understand worlds were framed by the word of God, so that things which are seen were not made of the things which do appear. ನಂಬಿಕೆಯಿಂದಲೇ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದದೆಂದು ನಾವು ತಿಳಿದುಕೊಂಡುದರಿಂದ ಕಾಣಿಸುವವುಗಳ ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಕನ್ನಡದಲ್ಲಿ ಹೇಳ್ರಿ. ನಂಬಿಕೆಯಿಂದಲೇ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಾವು ತಿಳಿದುಕೊಂಡಿದ್ದರಿಂದ ಕಾಣಿಸುವವುಗಳ ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು
ಗ್ರಹಿಸುತ್ತೇವೆ. So how these things were created? ಹೇಗೆ ಈ ವಸ್ತುಗಳು ಸೃಷ್ಟಿಸಲ್ಪಟ್ಟಿತು? Not with what we see. ಯಾವ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ By ಅಲ್ಲ. faith this world was created. ನಂಬಿಕೆಯಿಂದಲೇ ಈ ಲೋಕವು ಉಂಟಾಯಿತು. By faith through the word of God. ನಂಬಿಕೆಯಿಂದಲೇ ದೇವರ ವಾಕ್ಯದ ಮೂಲಕ. I mean say by faith through the word of God. ನಂಬಿಕೆಯಿಂದಲೇ ದೇವರ ವಾಕ್ಯದಿಂದಲೇ. Now you all want something in life. ನಿಮಗೆಲ್ಲ ಜೀವಿತದಲ್ಲಿ ಏನೋ ಒಂದು ಬೇಕು. You want a job. ನಿಮಗೆ ಕೆಲಸ ಬೇಕು. You want a marriage. ಕೆಲವರಿಗೆ You ಮದುವೆ want a ಆಗಬೇಕು. house, ಮನೆ car, ಬೇಕು. child, something you want. ಮಗು ಬೇಕು, ಏನೋ ಒಂದು ಬೇಕು. Hallelujah. Hallelujah. Now you can't see it. ಅದು ನಿಮಗೆ ಕಾಣ್ತಾ ಇಲ್ಲ. What you don't see, you can bring it. ನಿಮಗೆ ಏನು ಕಣ್ಣಿಗೆ ಕಾಣ್ತಾ ಇಲ್ವೋ ಅದನ್ನ ನೀವು ತರಬಹುದು. But it is there. ಆದ್ರೆ ಅದು ಇದೆ. In the unseen world it is there. ಕಾಣದಿರುವಂತ ಲೋಕದಲ್ಲಿ ಅದು ಇದೆ. In Christ it is there. ಕ್ರಿಸ್ತನಲ್ಲಿ ಅದು ಇದೆ. What is there in Christ? By faith through the word of God you can bring it to existence. ಕ್ರಿಸ್ತನಲ್ಲಿ ಇರುವಂತದನ್ನು ನಂಬಿಕೆಯಿಂದಲೇ ದೇವರ ವಾಕ್ಯದ ಮೂಲಕವೇ ನೀವು ಅಸ್ತಿತ್ವಕ್ಕೆ ತರಬಹುದು. Say in English, what is there in Christ? What is there By faith by faith through word of God through word of God I can bring it to existence. I can bring it to existence. ಯಾವುದು ಕ್ರಿಸ್ತನಲ್ಲಿ ಇದೆಯೋ ನಂಬಿಕೆಯಿಂದಲೇ ದೇವರ ವಾಕ್ಯದ ಮೂಲಕ ನಾನು ಅದನ್ನು ಅಸ್ತಿತ್ವಕ್ಕೆ ತರಬಹುದು. We are not fools when we say, Father, we thank you, he healed me. We are not fools. ದೇವರೇ ನೀ ನನಗೆ ಸ್ವಸ್ಥ ಮಾಡಿದೀಯ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ನಾನು ಮೂರ್ಖರಲ್ಲ. We are not fools. ನಾವು Father, we thank you, you already gave me a car. ದೇವರೇ ನಿನಗೆ ಸ್ತೋತ್ರ, ಈಗಾಗಲೇ ನನಗೆ ಕಾರ್ ಕೊಟ್ಟಿದ್ದೆ, ನಿನಗೆ ಸ್ತೋತ್ರ ಹೇಳುವಾಗ ನಾವು ಮೂರ್ಖರಲ್ಲ. No, we are not fools. It is there. It is there in Christ Jesus. ನಾವು ಮೂರ್ಖರಲ್ಲ, ಯಾಕಂದ್ರೆ ಅದು ಕ್ರಿಸ್ತನೇ ಈಗಾಗಲೇ ಇದೆ. We believe it is there. ನಾವು ನಂಬುತ್ತೇವೆ ಅದು ಇದೆ. Now we bring it into the natural realm. ಅದನ್ನು ನಾವು ಕಾಣುವಂತ ಲೋಕದಲ್ಲಿ ತರ್ತೇವೆ. I will give you one exercise now. ನಿಮಗೆ ಒಂದು ಕೆಲಸ ಕೊಡ್ತೀನಿ. You should go home and do this exercise. ನೀವು ಮನೆಗೆ ಹಿಂತಿರುಗಿ ಹೋದಾಗ ಇದನ್ನು ಮಾಡಬೇಕು. Okay? Because you are an image of God. You are like God. ನೀವು ದೇವರ ಸ್ವರೂಪದಲ್ಲಿದ್ದೀರಿ, ನೀವು ದೇವರೇ ಆಗಿದ್ದೀರಿ. How God created the world? ದೇವರು ಹೇಗೆ ಲೋಕವನ್ನು ಸೃಷ್ಟಿ ಮಾಡಿದನು? By faith through the word of God. ನಂಬಿಕೆಯಿಂದಲೇ, ದೇವರ ಮಾತಿನಿಂದಲೇ. Okay? Now Genesis 1st chapter verse 3. ನೀವು ಆದಿಕಾಂಡಕ್ಕೆ ತಿರುಗಿಸಿರಿ 1ನೇ ಅಧ್ಯಾಯ verse 3. 3ನೇ ವಚನ. And God says, let there be light, there was light. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. Say in Kannada. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. Everything God created, He says, let there be earth, let there be trees, let there be firmament, let there be water. The moment He said it, it happened. ದೇವರು ಎಲ್ಲವನ್ನು ಸೃಷ್ಟಿ ಮಾಡುವಾಗ ಆತನು ಮಾತಿನಿಂದಲೇ ಹೇಳಿದರೆ ಅದು ಬೆಳಕಾಗಲಿ, ಅಸ್ಥಿವಾರವು ಹಾಕಲ್ಪಡಲಿ, ಎಲ್ಲ ನದಿಗಳು ಉಂಟಾಗಲಿ ಎಂಬುದಾಗಿ ಮಾತಿನಿಂದಲೇ ಆತನು ಹೇಳಿದನು. Amen. Now what do you want? ನಿಮಗೆ ಏನು ಬೇಕು? You have to say let there be and tell that. ನಿಮ್ಗೆ ಏನು ಹೇಳಬೇಕು? ಅದು ಆಗಲಿ ಎಂಬುದಾಗಿ ನಿಮಗೆ ಬೇಕಾದನ್ನು ಹೇಳಬೇಕು. Name it and say let there be. ಅದನ್ನ ಹೆಸರು ಹೇಳಿ ಅದು ಆಗಲಿ ಎಂದು ಹೇಳಬೇಕು. In Jesus name. ಮತ್ತೆ ಅದು ಹೇಳಬೇಕು ಯೇಸು ಕ್ರಿಸ್ತನ ನಾಮದಲ್ಲಿ. 100% it will come. 100% ಅದು ಆಗೇ ಆಗ್ತದೆ. It will be there. ಅದು ಬರ್ತದೆ. Hallelujah. Hallelujah. I stay in apartments. ನಾನು ಅಪಾರ್ಟ್ಮೆಂಟ್ ಅಲ್ಲಿ ವಾಸಿಸ್ತೇನೆ. And some of our neighbors, flats, they have a 4-wheeler. That time when I came. ನಾನು ಆ ಸಮಯ ಬಂದಾಗ ಫ್ಲಾಟ್ ಅಲ್ಲಿ ಕೆಲವರ ಹತ್ರ ಅವಾಗ 4 ಚಕ್ರದ ಕಾರ್ಗಳಿತ್ತು. I had only scooter. ನನಗೆ ಕೇವಲ ಸ್ಕೂಟರ್ ಇತ್ತು. But I will tell, let there be car. ನಾನು ಹೇಳ್ತಾ ಇದ್ದೆ ಕಾರ್ ಬರಲಿ. And I will look at one place and say, let there be car, let there be car. Many days I told. ಒಂದು ಜಾಗದಲ್ಲಿ ನಿಂತುಕೊಂಡು ಅಲ್ಲಿ ಕಾರ್ ಬರಲಿ ಎಂದು ಅನೇಕ ಸಾರಿ ಹೇಳಿದ್ದೇನೆ. And one day car came. ಒಂದು ದಿನ ಕಾರ್ ಬಂತು. Without 1 rupee, it came there. ನಾನು 1 ರೂಪಾಯಿ ಖರ್ಚು ಮಾಡಿದೆ, ಕಾರ್ ಬಂತು. You understand? ನಿಮಗೆ ಅರ್ಥ ಆಗ್ತಾ You go to your cupboard. ನೀವು ಕಬಾರ್ಡ್ ಹತ್ರ ಹೋಗಿ. To practice, it says, let there be gold. ನೀವು ಇದನ್ನು ಅಭ್ಯಾಸ ಮಾಡಿ. ನೀವು ಕಬಾರ್ಡ್ ಹತ್ರ ಹೋಗಿ ಅಲ್ಲಿ ಚಿನ್ನ ಬರಲಿ. ಬರಲಿಯಾ? ದೇವರೇನು ನಾನು? ಆಗಲಿ, ಬರಲಿ. ಇನ್ನು ಕನ್ನಡ ಓದ್ಬೋದು. ಲೆದ್ ಆಗಲಿ. ಚಿನ್ನ ಬರಲಿ. ಓಕೆ, ನೋ ಪ್ರಾಬ್ಲಮ್. Say let there be gold.
ಅಲ್ಲಿ ಬಂಗಾರ ಬರಲಿ, ಚಿನ್ನ ಬರಲಿ, let there be house. ಮನೆ ಬರಲಿ. You know, is it difficult to tell? ಇದು ಹೇಳುವುದು ತುಂಬಾ ಕಷ್ಟನಾ? You have to work hard 24 hours, sweat so much to tell this. 24 ಗಂಟೆ ಬೆವರು ಸುರಿದು ಇದನ್ನು ಹೇಳಬೇಕಾ? ಇದನ್ನು ಹೇಳಿಕ್ಕೆ Telling is easy. ಹೇಳುವುದು ಬಹಳ ಸುಲಭ. Telling is easy. ನಿಮ್ಮ ಪಕ್ಕದವರಿಗೆ ಹೇಳುವುದು ಸುಲಭ. How long you will tell? ಎಲ್ಲಿ ತನಕ ಹೇಳ್ತೀರಾ? Till the gold comes, you will tell. ಬಂಗಾರ ಚಿನ್ನ ಬರೋ ತನಕ ಹೇಳಬೇಕು. Amen. Without doubt you should tell. ಸಂಶಯವಿಲ್ಲದೆ ಅದನ್ನು ಹೇಳ್ತಾ ಇರಬೇಕು. One more time, say speak, believe, receive. ಮಾತನಾಡಿರಿ, ನಂಬಿರಿ, ಹೊಂದಿಕೊಳ್ಳಿರಿ. See, there is no doubt. ಸಂಶಯನೇ ಇಲ್ಲ. You are not a fool. ನೀವು ಮೂರ್ಖರಲ್ಲ. Your gold is there. ನಿನ್ನ ಚಿನ್ನ ಇದೆ. Where it is there? ಎಲ್ಲಿದೆ ಅದು? It is in Christ Jesus. ಅದು ಕ್ರಿಸ್ತನಲ್ಲಿ ಇದೆ. So what is in Christ Jesus? It has to come to your cupboard. ಕ್ರಿಸ್ತನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ನಿಮ್ಮ ಕಬಡಲ್ಲಿ ಬರಬೇಕು. How it will come? ಹೇಗೆ ಬರ್ತದೆ? You have to talk like God. ನೀನು ದೇವರಂತೆ ಮಾತನಾಡಬೇಕು. You have to pray like God. ನೀನು ದೇವರಂತೆ ಪ್ರಾರ್ಥಿಸಬೇಕು. You have to speak like God. ನೀನು ದೇವರಂತೆ ಮಾತಾಡಬೇಕು. Hallelujah. So if somebody is not born again in your house, ನಿಮ್ಮಲ್ಲಿ ಮನೆಯಲ್ಲಿ ಯಾರಾದರೂ ಹೊಸದಾಗಿ ಹುಟ್ಟಿಲ್ಲ ಅಂತ ಹೇಳಿದ್ರೆ, don't go and cry. ದೇವರೇ ಇದೋ ಮಾಡಪ್ಪ. ಇಲ್ಲ, don't cry. Say let there be salvation. ಅಲ್ಲಿ ಯಾರು ರಕ್ಷಣೆ ಬಂದಿಲ್ಲ ಅಂದ್ರೆ ಅಲ್ಲಿ ಕೂತ್ಕೊಂಡು ಅಳಬೇಡಿ. ನೀವು ಹೇಳಿ ರಕ್ಷಣೆ ಬರಲಿ. You say let every day you tell it. ಪ್ರತಿದಿನ ಹೇಳ್ರಿ. How long you will tell? ಎಲ್ಲಿ ತನಕ ಹೇಳ್ತೀರಾ? I met one brother last week. ಕಳೆದ ವಾರ ಒಬ್ಬ ಸಹೋದರನ ಭೇಟಿಯಾದೆ. He has some problem. Then I said, hey, I used to teach you faith confession. Are you doing it? ಸಭೆಯಲ್ಲಿ ಬರ್ತಾ ಇದೆ, ನಾನು ನಂಬಿಕೆ ಅರಿಕೆ ಮಾಡಿಸ್ತಾ ಇದ್ದೀನಿ, ಅದು ಮಾಡ್ತಾ ಇದೆಯಾ? Now he stopped coming to church. He says, Anna, first I was telling it came. Afterwards it's not coming, so I stopped. ಆತನು ಹೇಳ್ತಾ ಇದ್ದಾನೆ, ಅಣ್ಣ ನಾನು ಮೊದಲೇ ಮಾಡ್ತಾ ಇದ್ದೆ, ಅದು ಸಂಗತಿಗಳು ಆಗ್ತಾ ಇತ್ತು, ಈಗ ಮಾಡ್ತಾ ಇಲ್ಲ, ಏನು ಆಗ್ತಾನೆ ಇಲ್ಲ. I said, ಆಗಿಲ್ಲ ಬಿಟ್ಟುಬಿಟ್ಟಿನಿ. ಅದು ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ಬಿಟ್ಬಿಟ್ಟೆ. No. ಬಿಟ್ಟನ ಹೋಯ್ತು. ಅದು ಫಿನಿಶ್. ಯು ಆರ್ ಫೇಲ್ಡ್. ನೀ ಅದು ಬಿಟ್ಟರೆ ಮುಗೀತು. Till it comes you should tell. ಅದು ಬರುವ ತನಕ ನೀವು ಹೇಳಬೇಕು. If you stop it, that shows you don't believe. ನೀವು ಅದನ್ನು ನಿಲ್ಲಿಸಿದ್ರೆ ಅದು ತೋರಿಸ್ತದೆ ನಿಮಗೆ ನಂಬಿಕೆ ಇಲ್ಲ ಎಂದು. ಇದು ದೇವರ ಚಿತ್ತ ಇಲ್ಲ ಬಿಡು. ಇದು ದೇವರ ಚಿತ್ತ ಇಲ್ಲ ಅಂತ ಬಿಟ್ಟು. ಇದು ದೇವರ ಚಿತ್ತ ಇಲ್ಲ. ಬಂಗಾರ ಎಲ್ಲ ದೇವರ ಚಿತ್ತ ಇಲ್ಲ. ಇನ್ನ ಸೈಬಲ್ ಗೋಲ್ಡ್ ಏನಫ್ ನೋ. Okay, how much gold you want? ಎಷ್ಟು ಚಿನ್ನ ಬೇಕು ನಿಮಗೆ? Very difficult to answer, frankly. So much desire inside. ಮನಸ್ಸು ಬಿಚ್ಚಿ ಹೇಳೋದು ತುಂಬಾ ಕಷ್ಟ ಆಗ್ತದೆ. ಒಳಗಡೆ ಆಸೆ ಇದೆ ಅಲ್ವಾ? No problem, don't tell me. ಸಮಸ್ಯೆ ನನಗೆ ಹೇಳ್ಬೇಡಿ. But at least say it with your mouth. ಆದ್ರೆ ನಿಮ್ಮ ಕನಿಷ್ಠ ನಿಮ್ಮ ಬಾಯಿಂದ ಅದನ್ನು ಹೇಳ್ರಿ. When God brought the Israelites out, ಯಾವಾಗ ದೇವರು ಇಸ್ರಾಯೇಲನ್ನು ಹೊರಗೆ ತಂದನು, God told them, ದೇವರು ಅವರಿಗೆ ಹೇಳಿದ್ರು, put them on your daughter's neck, put them in their ears. ಅದನ್ನು ನಿಮ್ಮ ಮಕ್ಕಳ ಕೊರಳಿಗೂ ಅವರ ಕಿವಿಗಳನ್ನು ಅದನ್ನು ಹಾಕಿರಿ. God spoke it. ದೇವರು ಮಾತನಾಡಿದರು. So wearing is God's will. ನೀವು ಹಾಕಿಕೊಳ್ಳುವುದು ದೇವರ ಚಿತ್ತವಾಗಿದೆ. Silver is mine, gold is mine, said God. ದೇವರು ಹೇಳ್ತಾನೆ, ಚಿನ್ನವು ನನ್ನದೇ, ಬೆಳ್ಳಿಯೂ ನನ್ನದೇ. You are a God's child, so whatever belongs to God is yours. ನೀವು ದೇವರದ್ದು ಆಗಿದ್ದೀರಾ, ಯಾವುದೆಲ್ಲ ದೇವರಿಗೆ ಸಂಬಂಧಪಟ್ಟಿದೆ ಅದೆಲ್ಲ ನಿಮ್ಮದೇ ಆಗಿದೆ. Hallelujah. And your need, especially whatever your need, ನಿಮ್ಗೆ ಯಾವುದೆಲ್ಲ ಬೇಡಿಕೆಗಳು ಇದೆವಲ್ಲ, keep speaking like God. ಅದನ್ನು ದೇವರಂತೆ ಅವುಗಳನ್ನು ಮಾತನಾಡಿ. It will come into natural level. ಅದು ನೀವು ಕಾಣುವಂತ ಲೋಕಕ್ಕೆ ಅದು ಬರ್ತದೆ. Hallelujah. Hallelujah. Shall we pray? ನಾವು ಪ್ರಾರ್ಥಿಸಿಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣನ್ನು ಮುಚ್ಚೋಣ. We walk by faith, not by sight. ನಾವು ನೋಡಿ ನಡೆಯುವರಾದ ನಂಬಿ ನಡೆಯುವರಾಗಿದ್ದೇವೆ. Don't believe your five senses. ನಿಮ್ಮ 5 ಜ್ಞಾನೇಂದ್ರಿಯಗಳನ್ನು ನಂಬಬೇಡಿರಿ. Even if you have not seen your blessings. ನೀವು ನಿಮ್ಮ ಆಶೀರ್ವಾದಗಳನ್ನು ಕಾಣ್ತಾ ಇಲ್ಲ ಎಂದರೂ ಕೂಡ. Even if there is no hope. ನಿಮಗೆ ನಿರೀಕ್ಷೆ ಇಲ್ಲ ಅಂದರೂ ಸಹ. You can hope without any hope. You can hope in this God. ಆದರೆ ಈ ದೇವರಲ್ಲಿ ನೀವು ನಿರೀಕ್ಷೆ ಇಡಬಹುದು. You can hope still. ನೀವು ಇನ್ನೂ ಆತನ ನಿರೀಕ್ಷೆ ಇಡಬಹುದು. And you can speak. ಮತ್ತು ನೀವು ಮಾತನಾಡಬಹುದು. Like God. ದೇವರಂತೆ. Without any doubt. ಯಾವುದೇ ಸಂಶಯವಿಲ್ಲದೆ. You will have it. ನೀವು ಅದನ್ನು ಹೊಂದಿಕೊಳ್ಳುತ್ತೀರಾ. Jesus. Father, we pray in the name of Jesus. ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Open our eyes of understanding. ನಮ್ಮ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳನ್ನು ತೆರೆ. To transfer things from spirit realm to natural realm.
ಆತ್ಮಿಕ ಲೋಕದಿಂದ ಕಾಣುವಂತ ಲೋಕಕ್ಕೆ ವಿಷಯಗಳನ್ನು ವರ್ಗಾವಣೆ ಮಾಡೋದು ನಮಗೆ ಕಲಿಸು. Thank you. You already blessed us with all the blessings in Christ Jesus. ಕ್ರಿಸ್ತನಲ್ಲಿ ಎಲ್ಲಾ ಆತ್ಮಿಕ ವರಗಳನ್ನು ನಮ್ಮನ್ನು ಆಶೀರ್ವದಿಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. By faith we thank you, Lord. ನಂಬಿಕೆಯಿಂದಲೇ ನಿಮ್ಮನ್ನು We ವಂದಿಸುತ್ತೇವೆ thank you ತಂದೆ. for good future. ಒಳ್ಳೆ ಭವಿಷ್ಯಕ್ಕಾಗಿ ನಿನಗೆ We ಸ್ತೋತ್ರ. thank you. You have blessed them with good jobs. ನಿನಗೆ ಸ್ತೋತ್ರನ ಒಳ್ಳೆ ಕೆಲಸದವನು We ಆಶೀರ್ವದಿಸಿದೆ. thank you. You have blessed them with the good life partners. ನಿನಗೆ ಸ್ತೋತ್ರ, ಒಳ್ಳೆ ಬಾಳ ಸಂಗಾತಿಯಿಂದ ಅವರನ್ನು We thank ಆಶೀರ್ವದಿಸಿದೆ. you. You have blessed them with children. ನಿನಗೆ ಸ್ತೋತ್ರ, ನೀನು ಅವರನ್ನು ಮಕ್ಕಳಿಂದ We thank you. You ಆಶೀರ್ವದಿಸಿದೆ. have blessed them with the well furnished houses. ನಿನಗೆ ಸ್ತೋತ್ರ, ಎಲ್ಲ ಸಂಗತಿಗಳು ಇರುವಂತ ಮನೆಯಿಂದ ಅವರನ್ನು ಆಶೀರ್ವದಿಸಿ. We ನಿನಗೆ thank you. ಸ್ತೋತ್ರ. All type of transportation you already blessed them, O God. ಎಲ್ಲ ವಾಹನಗಳಿಂದ ಅವರನ್ನು ಆಶೀರ್ವದಿಸಿದೆ, ಅದಕ್ಕಾಗಿ We ನಿನಗೆ thank ಸ್ತೋತ್ರ. you. We thank you for good health. ನಿನಗೆ ನೀನು ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ We ಸ್ತೋತ್ರ. thank you for sickness free life. ಆ ರೋಗವಿಲ್ಲದ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. We thank you for long life. ನಿನಗೆ ದೀರ್ಘವಾದಂತ ಆಯುಷ್ಯ We ಕಾಲಕ್ಕಾಗಿ thank ನಿನಗೆ you for ಸ್ತೋತ್ರ. love, joy and peace. ಆನಂದಕ್ಕಾಗಿ, ಸಮಾಧಾನಕ್ಕಾಗಿ, We ಸಂತೋಷಕ್ಕಾಗಿ thank ಸ್ತೋತ್ರ. you already anointed. ನಾವು ಈಗಾಗಲೇ ಅಭಿಷೇಕಿಸಲ್ಪಟ್ಟಿದ್ದೇವೆ, Thank ಅದಕ್ಕಾಗಿ you ಸ್ತೋತ್ರ. already created. You designed or planned our ministry. ನಿನಗೆ ಸ್ತೋತ್ರ, ಈಗಾಗಲೇ ನಮ್ಮ ಸೇವೆಯನ್ನು ನೀನು ಯೋಚನೆ ಮಾಡಿದ ಸ್ತೋತ್ರ. We thank you for the doors which is already opened. ತೆರಲ್ಪಟ್ಟಂತ ಬಾಗಿಲಿಗಳಿಗಾಗಿ ನಿನಗೆ ಸ್ತೋತ್ರ. We worship you. ನಿಮ್ಮನ್ನು ಆರಾಧಿಸ್ತೇವೆ ತಂದೆ. We worship you. ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. Help us to understand this faith. ಈ ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡಿ. Live by faith ನಂಬಿಕೆಯಿಂದ and ಜೀವಿಸುವುದಕ್ಕಾಗಿ bring glory to your name. ಮತ್ತೆ ನಿನ್ನ ನಾಮಕ್ಕೆ ಮಹಿಮೆ In ತರುವಂತೆ Jesus' name we pray. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Shall we all stand up and pray? ನಾವೆಲ್ಲ ಎದ್ದು ನಿಂತುಕೊಳ್ಳಲು ಪ್ರಾರ್ಥಿಸುತ್ತೇವೆ.